ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಬುಧವಾರ ಸಂಜೆ ವ್ಲಾಗ್ ಆಗಿರುತ್ತೆ. ಬುಧವಾರ ಸಂಜೆ ನನ್ನ ಹೇರ್ಸಿಗೆ ಒಂದು ಸ್ವಲ್ಪ ಎಣ್ಣೆನೇ ಅಪ್ಲೈ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಎಣ್ಣೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಎಣ್ಣೆನ ರೆಡಿ ಮಾಡ್ಕೊತೀನಿ ಅನ್ನೋದನ್ನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಡೀಟೇಲಾಗಿ ಏನು ಶೇರ್ ಮಾಡ್ತಾ ಇಲ್ಲ, ಇಲ್ಲಿ ಸ್ವಲ್ಪನೇ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ಡೀಟೇಲಾಗಿ ಏನಾದರೂ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋನ ಸಹ ನಾನು ಶೇರ್ ಮಾಡ್ತೀನಿ. ಇಲ್ಲಿ ಮೊದಲಿಗೆ ನಾನು 3 ಥರದ ಎಣ್ಣೆ ತೊಗೊತಾ ಇದ್ದೀನಿ. ಅಂದರೆ ಬಾದಾಮಿ ಆಯಿಲು, ಹಾಗೆ ಕೊಬ್ಬರಿ ಎಣ್ಣೆ, ಹಾಗೆ ಹರಳೆಣ್ಣೆನ ತೊಗೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತೊಗೊತಾ ಇದ್ದೀನಿ. ನಾನು ಯಾವ ಪಾತ್ರೆಯಲ್ಲಿ ಬಿಸಿ ಮಾಡಬೇಕು ನೋಡಿ ಆ ಪಾತ್ರೆನ ತೊಗೊಂಡು ಇಲ್ಲಿ ಒಂದು ಮೆಜರ್ಮೆಂಟ್ ಕಪ್ ತೊಗೊತಾ ಇದ್ದೀನಿ. ಅಂದರೆ ಈ ಔಷಧಿ ಬಾಟಲಲ್ಲೆಲ್ಲ ಬರುತ್ತೆ ನೋಡಿ, ಸಿರಪ್ದು ಮುಚ್ಚಳ ಬರುತ್ತಲ್ವ, ml, ಅಂದರೆ 5 ml 2 ml ಈ ಥರದ ಮುಚ್ಚಳ ಬರುತ್ತಲ್ವ, ಅದರಿಂದ ಇವತ್ತು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಆದ್ದರಿಂದ ನಾನಿಲ್ಲಿ ಒಂದು ಪೂರ್ತಿ ಆಗೋಷ್ಟು ಕೊಬ್ಬರಿ ಎಣ್ಣೆ, ಹಾಗೆ ಒಂದು ಪೂರ್ತಿ ಕ್ಯಾಪ್ ಆಗೋಷ್ಟು ಹರಳೆಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಈಗ ಅದಕ್ಕೆ ಒಂದು 5 ದಾಸವಾಳದ ಎಲೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಗರಿ ಕರಿಬೇವಿನ ಕಡ್ಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ಕಲ್ಲಂಗಡಿ ಸೀಡ್ಸು, 1 ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು, ಹಾಗೆ ಅಲೋವೆರಾನ ಸಹ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆಲ್ಲ ಹಾಕ್ಕೊಂಡು ಇದನ್ನ ಬಿಸಿ ಮಾಡ್ಕೋಬೇಕಾಗತ್ತೆ. ನಾವು ಹಾಕಿರೋಂತಹ ಪದಾರ್ಥಗಳು ಪೂರ್ತಿಯಾಗಿ ಕಪ್ಪಗಾಗಬೇಕು, ಅಲ್ಲಿವರೆಗೂ ಇದನ್ನ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಅದರಲ್ಲಿ ಇರೋಂತಹ ಅಂಶ ಎಲ್ಲ ಪೂರ್ತಿಯಾಗಿ ಎಣ್ಣೆಗೆ ಬಿಟ್ಕೋಬೇಕು. ಹಾಗಾಗಿ ನೀವು ಇದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಸಹ ಹಾಕ್ಕೋಬೋದು, ಹಾಗೆ 1 ಎಲ್ಗ ಸೊಪ್ಪು ಬರುತ್ತಲ್ವ ಅದನ್ನು ಸಹ ಹಾಕ್ಕೋಬೋದು. ಅದು ಸಹ ಹೇರ್ಸಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಇನ್ನು ಅದನ್ನ ಬಿಸಿ ಮಾಡೋದಕ್ಕಿಟ್ಟು ಅದು ಕುದಿಯೋಷ್ಟರಲ್ಲಿ ಒಂದು ಸ್ವಲ್ಪ ದೋಸೆಗೆ ಅಕ್ಕಿನೂ ಸಹ ನೆನೆಸಿಟ್ಟಿದ್ದೆ, ಅಕ್ಕಿನೂ ಸಹ ಇಲ್ಲಿ ರುಬ್ತಾ ಇದ್ದೀನಿ. ರುಬ್ಬಿಟ್ಕೊಂಡ್ಬಿಟ್ರೆ ಬೇಗನೆ ನಾಳೆ ಬೆಳಗ್ಗೆ ಹುಳಿ ಬರುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ಅದೆಲ್ಲ ಮಾಡೋ ಅಷ್ಟರಲ್ಲಿ ಎಣ್ಣೆ ಸಹ ಕುದ್ಬಿಟ್ಟು ತಣ್ಣಗಾಗಿತ್ತು. ಇನ್ನು ಅದನ್ನು ಇಲ್ಲಿ ಒಂದು ಬೌಲಿಗೆ ಶೋಸ್ಕೊತಾ ಇದ್ದೀನಿ. ಇಲ್ಲಿ ನಾನು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹಾಕಿರುವಂತಹ ಪದಾರ್ಥಗಳು ಪೂರ್ತಿಯಾಗಿ ಕಪ್ಪಗಾಗಿದೆ. ಇವಾಗ ಅದನ್ನೆಲ್ಲ ತೆಗಿತಾ ಇದ್ದೀನಿ. ಅದನ್ನ ತೆಗೆದ್ಮೇಲೆ ಅದೇ ಬೌಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು, ಅಂದರೆ ನಾನೇನು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಲ್ವ ಅದರಿಂದ ಒಂದು ಅರ್ಧ ಕಪ್ ಆಗುವಷ್ಟು ಇಲ್ಲಿ ಬಾದಾಮಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬಿಸಿ ಮಾಡುವಾಗಲೂ ಸಹ ಸೇರಿಸ್ಕೋಬೋದು. ನಾನೇನು ಬಿಸಿ ಮಾಡುವಾಗ ಏನು ಸೇರಿಸ್ಕೊಳ್ಳಲ್ಲ, ಇದೇ ಥರನೇ ಸೇರಿಸ್ಕೊತೀನಿ. ಇನ್ನು ಹೇರ್ ಆಯಿಲು ರೆಡಿ ಆಯಿತು. ಇನ್ನು ನಾನು ಹೇರ್ಸಿಗೆ ನಾನು ಯಾವ ಥರ ಅಪ್ಲೈ ಮಾಡ್ಕೊತೀನಿ ಅನ್ನೋದನ್ನು ಸಹ ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾವು 2 ಪಾರ್ಟಿಷನ್ನ ಮಾಡ್ಕೋಬೇಕಾಗುತ್ತೆ ಹೇರ್ಸನ್ನ. ಹಾಗೆ ನೀಟಾಗಿ ಬುರುಡೆಗೆ ನಾವು ಎಣ್ಣೆನ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ತಾ ಬರಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಬ್ರು ಸಹಾಯ ತೊಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಾವು ಒಬ್ಬರಿಗೆ ನಾವು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಹಾಗಾಗಿ ಯಾರಾದರೂ ಮನೆಯಲ್ಲಿ ಹಚ್ಚೋರಿದ್ದರೆ ಅವ್ರ ಕಡೆಯಿಂದ ನೀವು ಈ ಥರ ಎಣ್ಣೆನ ನೀಟಾಗಿ ಹಚ್ಚಿಸ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಾವು ಎಷ್ಟು ನೀಟಾಗಿ ಮಸಾಜ್ ಮಾಡ್ಕೊತೀವಿ ಅಷ್ಟು ಹೇರ್ ಗ್ರೋತಿಂಗು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನು ಸಹ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಫಸ್ಟು ನೀಟಾಗಿ ನಾವು ಇಲ್ಲಿ ಬುರುಡೆಗೆ ಹೇರ್ಸಿಂದು ರೂಟ್ ಏನಿದೆ ಅಲ್ವಾ ಅಲ್ಲಿಗೆ ಹಾಕೋಬೇಕಾಗುತ್ತೆ. ಎಣ್ಣೆನ ಹಚ್ಕೊಂಡು ಪೂರ್ತಿಯಾಗಿ ನಾನಿಲ್ಲಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಸಾಜ್ ಎಲ್ಲ ಆದ ನಂತರ ಹಾಗೆ ಕೂದಲಿಗೂ ಸಹ ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಂದರೆ 1ರಲ್ಲಿ 2 ಕೂದಲಿರುತ್ತೆ ನೋಡಿ, ಅದು ಸಹ ಈ ಥರ ಎಣ್ಣೆನ ನಾವು ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಪೂರ್ತಿಯಾಗಿ ಬುರುಡೆಗೂ ಹಾಗೆ ಹೇರ್ಸಿಗೂ ಸಹ ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಅದಾದ ನಂತರ ಇದನ್ನ ನೀಟಾಗಿ ಬಾಚಿನ್ಗೆಯಿಂದ ತಲೆನ ಬಾಚಿಕೊಂಡು ನೀವು ಫೋಲ್ಡ್ ಮಾಡಿ ಸಹ ಹಾಕೋಬೋದು. ಆಲ್ಮೋಸ್ಟ್ ನಾನು ಈ ಥರ ಎಣ್ಣೆನ ಹಚ್ಕೊಂಡಾಗ ಜಡೆನ ನಾನು ಫೋಲ್ಡ್ ಮಾಡಿ ಕಟ್ಕೊತೀನಿ. ಆದರೆ ಇವತ್ತೇನು ಕಟ್ಕೊಳ್ಳೋಕ್ಕೇನು ಹೋಗಲಿಲ್ಲ, ಹಾಗೆ ಜಡೆನ ಕಟ್ಕೊಂಡೆ. ಇನ್ನು ಅದಾದ ನಂತರ ನನ್ನ ಮಗಳು ಸಹ ಬಂದುಬಿಟ್ಟು ನನಗೂ ಎಣ್ಣೆನ ಹಚ್ಚು ಅಂತ ಹೇಳ್ತಾಯಿದ್ಲು. ಅವಳಿಗೂ ಸಹ ಇಲ್ಲಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಎಣ್ಣೆನ 1 ವಾರಕ್ಕೊಂದ್ಸರಿ ರೆಡಿ ಮಾಡ್ಕೊತೀನಿ. ನಿಮಗೆ ಬೇಕಾದರೆ ನೀವು ಒಂದು ಬಾಟಲಲ್ಲೂ ಸಹ ಸ್ಟೋರ್ ಮಾಡಿ ಇಟ್ಕೋಬಹುದು. ನಿಮ್ಮ ಹತ್ರ ಏನಾದರೂ ಕಲ್ಲಂಜಿ ಸೀಡ್ಸ್ ಇಲ್ಲ ಅಂದರೆ ನೀವು ಇದಕ್ಕೆ ಈರುಳ್ಳಿನೂ ಸಹ ಸೇರಿಸ್ಕೋಬೋದು. ಅಂದರೆ ಈರುಳ್ಳಿ ಸೇರಿಸ್ಕೋಬೇಕು ಅಂದರೆ ನೀವು ನಾಳೆ ನಾವು ತಲೆ ಸ್ನಾನ ಮಾಡ್ತೀವಿ ಅಂದರೆ ಇವತ್ತಿನಂತೆ ನೀವು ಈರುಳ್ಳಿನ ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಸ್ಮೆಲ್ ಬಂದುಬಿಡುತ್ತಲ್ವ, ಹಾಗಾಗಿ ಹೇರ್ಸು ಬರೀ ಈರುಳ್ಳಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಹಾಗಾಗಿ ನಾನೇನು ಈರುಳ್ಳಿ ಏನು ಸೇರಿಸ್ಕೊಂಡೋಕ್ಕೇನು ಹೋಗಿಲ್ಲ ಇಲ್ಲಿ. ನಾನು ನೀಟಾಗಿ ಹೇರ್ಸ್ಗೆಲ್ಲ ಎಣ್ಣೆನೂ ಸಹ ಹಚ್ಕೊಂಡು ತಲೆನೂ ಬಾಚ್ಕೊಂಡು, ಇನ್ನು ಅದಾದ ನಂತರ ನನ್ನ ಮಗಳಿಗೂ ಸಹ ಎಣ್ಣೆನ ಹಚ್ಚಬೇಕು ಅಂತ ಹೇಳಿದ್ನಲ್ವ, ಅವಳು ಸಹ ಇಲ್ಲಿ ಎಣ್ಣೆನ ಹಚ್ಕೊತಾ ಇದ್ದಾಳೆ. ಅವಳಿಗೆ ಬೆಳಗ್ಗೆಯಿಂದ ತಲೆನೇ ಬಚ್ಚಿರಲಿಲ್ಲ ನಾನು, ಹಾಗೆ ಅವಳಿಗೂ ಸಹ ಎಣ್ಣೆನ ಹಾಕಬೇಕಾಗಿತ್ತು ಅಂತ ಹೇಳಿ ಅವಳಿಗೂ ಎಣ್ಣೆನ ಅಪ್ಲೈ ಮಾಡ್ಕೊತಿದ್ದೀನಿ. ಇನ್ನು ಇದೆಲ್ಲ ಆದ ನಂತರ ಸಂಜೆನೂ ಸಹ ಆಗೋಯಿತು. ಇನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಇವತ್ತು ಚೀಸ್ ನಗೆಟ್ಸ್ನ ಮಾಡಿದ್ದೆ. ಅದನ್ನು ಸಹ ಇಲ್ಲಿ ಮೊದಲಿಗೆ ಮಧ್ಯಾಹ್ನ ರೆಡಿ ಮಾಡಿ ಫ್ರಿಜ್ಜಿಗೆ ಇಟ್ಬಿಟ್ಟಿದ್ದೆ ನಾನು. ಇನ್ನು ಸಂಜೆ ಟೈಮಲ್ಲಿ ಇನ್ಸ್ಟೆಂಟಾಗಿ ಡೀಪ್ ಫ್ರೈ ಮಾಡಿಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತಲ್ಲ ಅಂತೇಳಿ ಅದನ್ನು ಸಹ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಟೀನೂ ಸಹ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ಸಂಜೆ ಟೈಮ್ ನಂಗೆ ಟೀ ಇಲ್ಲ ಅಂದರೆ ಆಗೋದೇ ಇಲ್ಲ. ಹಾಗಾಗಿ ಟೀ ಜೊತೆಗೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಚೀಸ್ ನಗೆಟ್ನ ಮಾಡಿದ್ದೆ. ಈ ರೆಸಿಪಿನ ಆಲ್ರೆಡಿ ನಾನು ನನ್ನ ಕುಕಿಂಗ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಬೇಕಾದರೆ ಒಂದ್ಸರಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ಸಿಗುತ್ತೆ. ನನ್ನ ಮನೆಯಲ್ಲಿ ಈ ನಗೆಟ್ಸ್ ಅಂದರೆ ನನ್ನ ಮಗಳಿಗೆ ತುಂಬಾ ಇಷ್ಟ. ಅವಳೇ ಹೇಳಿದ್ದು ಇವತ್ತು, ಅಮ್ಮ ನಗೆಟ್ಸ್ ಮಾಡಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಸ್ವಲ್ಪ ಹೊರಗಡೆ ವಾತಾವರಣ ಸಹ ತಣ್ಣಗಿತ್ತಲ್ವ, ಬಿಸಿಯಾಗಿ ಏನಾದ್ರು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸಹ ಮಧ್ಯಾಹ್ನನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ.
ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದಾದಮೇಲೆ ನೈಟ್ ಅಡುಗೆನೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು. ಇವತ್ತು ಸಾಂಬಾರಿತ್ತು, ರೈಸು ಹಾಗೆ ರೊಟ್ಟಿ ಪಲ್ಯ ಮಾಡಬೇಕಾಗಿತ್ತು. ನಮ್ಮನೇಲಿ ರೊಟ್ಟಿ ಮಾಡಿದರೆ ಪಲ್ಯ ಇರಲೇಬೇಕು. ಸಾಂಬಾರನ್ನ ನೆಂಚ್ಕೊಂಡು ತಿನ್ನೋಣ ಅಂದರೆ ಯಾರೂ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ಇಲ್ಲಿ ಮನೇಲಿ ತೊಂಡೆಕಾಯಿ ಇತ್ತು, ತೊಂಡೆಕಾಯಿ ಹೆಣ್ಗಾಯಿ ಮಾಡೋಣ ಅಂತ ಹೇಳಿ ಆ ತೊಂಡೆಕಾಯಿ ಹೆಣ್ಗಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಹೆಣ್ಗಾಯಿ. ಇವತ್ತು ಇದೇ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಮೊದಲಿಗೆ ತೊಂಡೆಕಾಯಿ ಹೆಣ್ಗಾಯಿಗೆ ಏನೇನು ಬೇಕು ನೋಡಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ನನಗೆ ವೀಡಿಯೋ ಶೂಟ್ ಮಾಡೋದಕ್ಕೂ ಸಹ ಕಷ್ಟ ಆಗೋಲ್ಲ. ಹಾಗಾಗಿ ಇಲ್ಲಿ ಮೊದಲಿಗೆ ತೊಂಡೆಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಈ ಥರ ತೊಂಡೆಕಾಯಿನ ತಿನ್ನೋದು ತುಂಬಾ ರೇರು. ಅಂದರೆ ನಮ್ಮ ಕಡೆ ಮೆಕ್ಕಿಕಾಯಿ ಅಂತ ಬರುತ್ತೆ. ಯಾರು ಉತ್ತರ ಕರ್ನಾಟಕದವರು ನನ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಮೆಕ್ಕಿಕಾಯಿ ಅಂತ ಬರುತ್ತೆ, ಅದರಲ್ಲಿ ನಾವು ಪಲ್ಯನ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವಾಗ ನಾನು ತೊಂಡೆಕಾಯಿ ಹೆಣ್ಗಾಯಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ. ಮೊದಲಿಗೆ ಅಲ್ಲಿ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನು 2 ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ, ಅಥವಾ ಒಂದು ದೊಡ್ಡ ಗೆಡ್ಡೆ ಆದರೆ ನೀವು 4 ಹೆಸರು ಬೆಳ್ಳುಳ್ಳಿನ ಸಹ ಸೇರಿಸ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಮೊದಲಿಗೆ ನಾನು ಹುರಿದಿಟ್ಕೊಂಡಿರುವಂತಹ ಶೇಂಗಾನ ತೊಗೊತಾ ಇದ್ದೀನಿ. ಶೇಂಗಾನ ಮೊದಲಿಗೆ ಹಾಗೆ ಡ್ರೈ ಆಗಿನೇ ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ಬೇಕಾಗುತ್ತೆ. ಆಮೇಲೆ ನೀರು ಹಾಕಿದ ಮೇಲೆ ಬೇಗನೆ ನುಣ್ಣಗಾಗಲ್ಲ. ಹಾಗಾಗಿ ಇನ್ನು ಅದನ್ನ ಈ ಥರ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಬಂದ ನಂತರ ನಾವೇನು ಮೊದಲಿಗೆ ಹುರಿದಿಟ್ಟಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಹಾಗೆ ಒಂದು ಚಿಕ್ಕ ಗೋಲಿ ಆಕಾರದಷ್ಟು ಹುಣಸೆಹಣ್ಣು ಹಾಗೆ ಒಂದೇ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾವು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಏನೋ ಮಸಾಲ ಸೇರಿಸ್ಕೊಳ್ಳೋಂತಹ ಅಗತ್ಯತೆ ಇರೋಲ್ಲ. ಗರಂ ಮಸಾಲ ಹಾಗೆ ಜೀರಿಗೆ ಪೌಡರು, ಧನಿಯಾ ಪೌಡರು ಅದೇನು ಸೇರಿಸ್ಕೊಳ್ಳಲ್ಲ. ಇವಾಗ ನಾನೇನು ಸೇರಿಸಿದ್ದೀನಲ್ವ ಮಸಾಲ ಪದಾರ್ಥ ಅದನ್ನಷ್ಟೇ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರನ್ನ ಅಷ್ಟು ಹಾಕ್ಕೊಂಡು ಇಲ್ಲಿ ನಾನು ರುಬ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ. ಆದಷ್ಟು ಫೈನ್ ಪೇಸ್ಟೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಇನ್ನು ಇದಕ್ಕೆ ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಹುಚ್ಚಳ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹುಚ್ಚಳ ಪುಡಿ ಇದ್ದರೆ ಹೆಣ್ಗಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕಡೆ ಯಾವಾಗಲೂ ಈ ಥರ ಹುಚ್ಚಳ ಪುಡಿ ಹಾಗೆ ಶೇಂಗಾ ಪುಡಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಇನ್ಸ್ಟೆಂಟಾಗಿ ಏನಾದ್ರು ಪಲ್ಯ ಎಲ್ಲ ಮಾಡೋದಕ್ಕೆ ಬೇಕಲ್ವಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನು ಹುಚ್ಚಳ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ತೊಂಡೆಕಾಯಿನ ಈ ಥರ 4 ಭಾಗಗಳಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಬದನೆಕಾಯಿ ಹೆಣ್ಗಾಯಿಗೆಲ್ಲ ನಾವು ಯಾವ ಥರ ಫಿಲ್ ಮಾಡ್ತೀವಿ ನೋಡಿ ಅದೇ ಥರನೇ ಇದಕ್ಕೂ ಸಹ ಫಿಲ್ ಮಾಡ್ಕೋಬೇಕಾಗುತ್ತೆ. ಏನಾದರೂ ನೀವು ತೊಗೊಂಡಿರೋಂತಹ ತೊಂಡೆಕಾಯಿ ಒಂದು ಸ್ವಲ್ಪ ಉದ್ದುದಾಗಿದ್ದರೆ ಅದನ್ನು 2 ಭಾಗ ಮಾಡಿ ನೀವು ಕಟ್ ಮಾಡ್ಕೋಬೋದು. ನಾನು ತೊಗೊಂಡಿರೋ ಬೆಂಡೆಕಾಯಿ ಚಿಕ್ಕದಾಗಿತ್ತು ಅಂತ ನಾನು ಇಲ್ಲೇನು ಕಟ್ ಮಾಡೋದಕ್ಕೇನು ಹೋಗಿಲ್ಲ. ಇನ್ನು ಎಲ್ಲ ಬೆಂಡೆಕಾಯಿನೂ ನಾನು ಇದೇ ಥರನೇ ಫುಲ್ಲು ಫಿಲ್ ಮಾಡಿಕೊಂಡು ತೊಗೊಂಬರ್ತಾ ಇದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾವು ಶೇಂಗಾ ಹಾಗೆ ಹುಚ್ಚಳು ಬೆಳೆಸಿರೋದ್ರಿಂದ ಅದರಲ್ಲೂ ಎಣ್ಣೆ ಅಂಶ ಇರುತ್ತೆ. ನಾವು ಯಾವ ಥರ ಕುದಿಸ್ತೀವೋ ಆ ಥರ ಅದು ಎಣ್ಣೆ ಬಿಟ್ಕೊಂಡ್ಬರ್ತಾ ಇರುತ್ತೆ. ಹಾಗಾಗಿ ನಾವು ಮೊದಲಿಗೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬಾ ಎಣ್ಣೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 3 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದ ನಂತರ ಇಲ್ಲಿ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ 1 ಗರಿ ಕರಿಬೇವು ಹಾಗೆ ಅರ್ಧ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ಇಲ್ಲಿ ಗ್ರೇವಿಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ನಾವೇನು ಮೊದಲೇ ತುಂಬಿಟ್ಕೊಂಡಿದ್ವಲ್ಲ ತೊಂಡೆಕಾಯಿನ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಫ್ರೈ ಆದ ನಂತರ ಇನ್ನು ಮಿಕ್ಕಿರುವಂತಹ ಮಸಾಲೆ ಏನಿದೆ ಅಲ್ವಾ ಮಿಕ್ಸಿ ಜಾರಲ್ಲಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ ನಮಗೆ ಗ್ರೇವಿ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ದೋಸೆ ಅಥವಾ ಚಪಾತಿ ಅಥವಾ ಮುದ್ದೆಗೆ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು, ಇಲ್ಲ ಗಟ್ಟಿಯಾಗೂ ಸಹ ಮಾಡ್ಕೋಬೋದು. ನಾನು ತೀರಾ ನೀರಾಗುವಲ್ಲ ತೀರಾ ಗಟ್ಟಿಯಾಗುವಲ್ಲ ಅಂತ ಮೀಡಿಯಮ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಯಕ್ಕೆ ಬಿಡಬೇಕಾಗುತ್ತೆ. ನಾನಿಲ್ಲಿ ಉಪ್ಪನ್ನ ರುಬ್ಬುವಾಗಲೇ ಹಾಕೋಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ನೀವೇನಾದರೂ ರುಬ್ಬುವಾಗಲೇ ಉಪ್ಪು ಹಾಕ್ಕೊಂಡ್ರೆ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ನಿಮ್ಗೆ ಏನಾದರೂ ಅರ್ಜೆಂಟ್ ಏನಾದರೂ ಇತ್ತು ಅಂದರೆ ನೀವು ಕುಕ್ಕರಲ್ಲಿ ಮಾಡ್ಕೋಬೋದು. ಕುಕ್ಕರಲ್ಲಿ ಒಂದು ವಿಜಲ್ ಹೊಡ್ಸ್ಕೊಂಡ್ಬಿಟ್ರೆ ಈ ಗ್ರೇವಿ ರೆಡಿ ಆಗುತ್ತೆ. ನನಗೇನು ಟೈಮ್ ಇತ್ತಲ್ವಾ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಥರ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಒಂದು 5-10 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಬೆಂದ ಮೇಲೆ ಯಾವ ಥರ ಹದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಇವಾಗ ರೆಡಿಯಾಗಿದೆ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಒಂದು ಬೆಂಡೆಕಾಯಿನ ಸ್ವಲ್ಪ ಕಟ್ ಮಾಡಿ ನೋಡಿ, ಬೆಂಡೆಕಾಯಿ ಬಂದಿದ್ದರೆ ರೆಡಿ ಆಯಿತು ಅಂತಲೇ. ನಾನು ಇವತ್ತಿದ್ರ ಜೊತೆಗೆ ಸಜ್ಜಿ ರೊಟ್ಟಿ ಹಾಗೆ ಸಲಾಡ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಈ ಪಲ್ಯನ ಸೂಪರ್ ಟೇಸ್ಟಿಯಾಗಿರುತ್ತೆ. ತೊಂಡೆಕಾಯಿ ಹೆಣ್ಗಾಯಿ
ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಒಂದೇ ಥರ ಪಲ್ಯ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ, ಹಾಗಾಗಿ ನಮ್ಮ ಮನೇಲಿ ಬದನೇಕಾಯಿ ಪಲ್ಯ ಮಾಡಿದರೆ ನನ್ನ ಹಸ್ಬೆಂಡು ನನ್ನ ಮಗ ತಿನ್ನೋದಿಲ್ಲ. ಹಾಗಾಗಿ ನಾನು ಯಾವಾಗಾದರೂ ಹೆಣಗಾಯಿ ಪಲ್ಯ ತಿನ್ನಬೇಕು ಅಂದರೆ ಈ ಥರನೇ ಮಾಡ್ಕೊತೀನಿ. ಇನ್ನು ಇದೆಲ್ಲ ಆದಮೇಲೆ ಊಟಕ್ಕೆ ರೊಟ್ಟಿ ಮಾಡ್ತಾಯಿದ್ನಲ್ವ, ಅದನ್ನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ಜೋಳದ ರೊಟ್ಟಿ ಮಾಡಿದ್ದೀನಿ, ಸಂಜೆ ಟೈಮಲ್ಲಿ ಈ ಥರ ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸಜ್ಜೆ ರೊಟ್ಟಿನೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ನಡುವೆ ತುಂಬಾ ಸಜ್ಜೆ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಆದಮೇಲೆ ಊಟನೆಲ್ಲ ಮುಗಿಸ್ಕೊಂಡಾದ ನಂತರ ಅಡುಗೆ ಮನೆ ಕ್ಲೀನಿಂಗ್ ಅಂತ ಇತ್ತು, ಅದನ್ನು ಸಹ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ. ಅಂದರೆ ಪಾತ್ರೆ ತೊಳೆಯೋದು, ಗ್ಯಾಸ್ ಒರೆಸ್ಕೊಳ್ಳೋದು, ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಇರುತ್ತಲ್ವ. ಹಾಗಾಗಿ ಈ ವಿಡಿಯೋ ಎಲ್ಲ ಶೂಟ್ ಮಾಡೋದ್ರಿಂದ ಅಡುಗೆ ಮನೆ ತುಂಬಾ ಗಲೀಜಾಗಿಬಿಟ್ಟಿರುತ್ತೆ. ಅದನ್ನೆಲ್ಲ ಹಾಗೆ ಇಟ್ಕೊಂಡು ಕುಂದ್ರೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಎಲ್ಲ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟನ ಮುಗಿಸ್ಕೊಂಡು ಅಡುಗೆ ಮನೆನ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ನನಗೆ ನೈಟು ಮೊಸರು ಸಕ್ಕರೆ ಕುಡಿಯೋದು ಅಂದರೆ ತುಂಬಾ ಇಷ್ಟ. ಮನೇಲಿ ಒಂದು ಸ್ವಲ್ಪ ಮೊಸರು ಇರ್ತೀನಿ, ಅದನ್ನು ಹಾಗೆ ಇಟ್ಕೊಂಡ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಅಂತ ಇಲ್ಲಿ ಒಂದು ಬೌಲಿಗೆ ಮೊಸರು ಸಕ್ಕರೆನೂ ಸಹ ಇಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಇಲ್ಲಿಗೆ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮಾಡಿರುವಂತಹ ರೆಸಿಪಿ, ನಾನು ಮಾಡಿರುವಂತಹ ಲಾಗು ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ಹೇಗಿದ್ರೂ ನೋಡ್ತೀರಲ್ವ, ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.